ಎಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಲ್ಲ, ಅವರು ರಿಯಲ್ ಎಸ್ಟೇಟ್ ಖಾತೆಯ ಸಚಿವರು ಅನ್ನುವಂತಹ ಟಾಂಗನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಕೊಟ್ಟಿದ್ದಾರೆ. ರೈಟ್ ನೌ ಈ ಬಿಡದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಅವರು ಸಿ ಎಂ ಅವರ ವಿರುದ್ಧ ಗರಂ ಆಗಿದ್ದಾರೆ. ಡಿ ಕೆ ಶಿ ಸಿ ಎಂ ಅಲ್ಲ, ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಅನ್ನುವಂತಹ ಹೇಳಿಕೆಯನ್ನು ವಿಜೇಂದ್ರ ಕೊಟ್ಟಿದ್ದಾರೆ. ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ರೈಟ್ ನೌ ಈಗ ವಿಜೇಂದ್ರ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ರೈತರ ಹಿತ ಕಾಪಾಡ್ತೀನಿ ಅಂದಂತಹ ರಾಹುಲ್ ಗಾಂಧಿ ನಾಪತ್ತೆಯಾಗಿದ್ದಾರೆ. ನಿಮ್ಮ ಪ್ರಮಾಪ್ತ ಡಿ ಕೆ ಶಿ ರೈತರ ಜೀವನಕ್ಕೆ ಬೆಂಕಿ ಇಡ್ತಿದ್ದಾರೆ, ರಾಹುಲ್ ಗಾಂಧಿ ಎಲ್ಲಿದ್ದೀರಾ ಅಂತ ವಿಜೇಂದ್ರ ಖಡಕ್ ಆಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೂಡಲೇ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಬೇಕು, ರೈತರ ಮೇಲಿನ ಕೇಸನ್ನು ವಾಪಸ್ ಪಡೀರಿ ಅಂತ ಈ ಕಡೆ ಬಿ ವೈ ವಿಜೇಂದ್ರ ಅವರು ಹುಡುಕ್ತಾ ಇದ್ದಾರೆ. ಡಿ ಕೆ ಶಿ ಜೊತೆ ಕಾಂಗ್ರೆಸ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ನಾವು ಹಿಂದೆ ಸರಿಯಲ್ಲ ಅನ್ನುವಂತಹ ಮಾತನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳ್ತಾ ಇದ್ದಾರೆ. ಸದನದ ಒಳಗೂ ಹೊರಗೂ ಹೋರಾಟವನ್ನು ಮಾಡ್ತೀವಿ ಅಂತ ಶಪಥವನ್ನು ಮಾಡಿದ್ದಾರೆ. ಡಿ ಕೆ ಸರ್ಕಾರದ ವಿರುದ್ಧ ಬಿ ವೈ ವಿಜೇಂದ್ರ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿ ಕೇಳ್ತೇನೆ, ಇವತ್ತು ನಿಮ್ಮ ಸರ್ಕಾರ ಬಂದು ಇಷ್ಟು ವರ್ಷಗಳಾಗಿದ್ದಾವೆ, ನೀವು ಮುಖ್ಯಮಂತ್ರಿಗಳಾಗಿ ಇಷ್ಟು ತಿಂಗಳಾಗಿದೆ, ಇವತ್ತಿಗೂ ಕೂಡ ಕೃಷಿ ಸಚಿವರು ಇನ್ನೂ ಕೂಡ ಯಾರು ಅಂತೇಳಿ ಇನ್ನೂ ಗೊತ್ತಿಲ್ಲ. ಇವತ್ತು ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ನೀವು ಹೊರಟಿದ್ದೀರಿ. ನಾನು ನಿಮಗೊಂದು ಕಿವಿ ಮಾತನ್ನು ಹೇಳ್ತೇನೆ, ಹೇಗಿದ್ರು ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದಂತೆ ಕಾಣ್ತಾ ಇದೆ. ನಿಮ್ಮ ಇಲಾಖೆಯನ್ನ ಎಲ್ಲವನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಖಾತೆ ಸಚಿವರು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ರಿಯಲ್ ಎಸ್ಟೇಟ್ ಖಾತೆಯನ್ನು ತೆಗೆದುಕೊಂಡ್ರೆ ಬಹುಶಃ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಖಾತೆಗೆ. ಇಂಥ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ, ಇಂಥ ಲಜ್ಜೆಗೆಟ್ಟ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ರೈತರನ್ನ ರಕ್ಷಣೆ ಮಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಭಗವಂತನು ಕೂಡ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿದ್ದಾರೆ ನಿಮ್ಮ ರಾಹುಲ್ ಗಾಂಧಿ? ಎಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು? ಇವತ್ತು ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆ ಮಾಡ್ತೇನೆ ಅಂತ ಹೇಳಿ ರೈತರ ಹಿತರಕ್ಷಣೆ ನಾ ಕಾಪಾಡ್ತೇನೆ ಅಂತ ಹೇಳಿದಂತ ರಾಹುಲ್ ಗಾಂಧಿ ಅವರು ಇವತ್ತು ನಾಪತ್ತೆ ಆಗಿದ್ದಾರೆ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ನಿಮ್ಮ ಪರಮಾಪ್ತ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಜೀವನಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಏನು ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ರಾಹುಲ್ ಗಾಂಧಿ ಅವರೇ ನಿಮ್ದು ಇದೆ. ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ. ಬಿಡದಿ ಟೌನ್ಶಿಪ್ ಇಂದ ಹಿಂದೆ ಸರಿಬೇಕು ರಾಜ್ಯ ಸರ್ಕಾರ. ಜೊತೆಗೆ ರೈತರ ಮೇಲೇನು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ, ತತ್ಕ್ಷಣ ಕೈ ಬಿಡಬೇಕು ಅನ್ನುವ ಆದೇಶವನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿ, ಆಗ ರಾಜ್ಯದ ರೈತರು ನಿಮ್ಮನ್ನು ಒಪ್ಕೊಳ್ತಾರೆ. ನಾನಿವತ್ತು